ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನಲ್ಲಿ ನನ್ನ ಒಂದು ಹೇರ್ಗೆ ಯಾವ ಒಂದು ಹೇರ್ ಆಯಿಲ್ನ ನಾನು ಸಜೆಸ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ನಾನು ಹೇರ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಡ್ಯಾಂಡ್ರಫ್ ಇದೆ, ಹಾಗೆಯೇ ಹೇರ್ ಸ್ಪ್ಲಿಟ್ ಆಗಿದೆ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸಿಲ್ಕಿ ಅಂತೂ ಮೊದಲೇ ಇಲ್ಲ. ನನ್ನ ಹೇರ್ಸು ತುಂಬಾ ಕರ್ಲಿ ಆಗಿದೆ. ಬಟ್ ಆಫ್ಟರ್ ಯೂಸಿಂಗ್ ದಿಸ್ ಅಂದರೆ ನಾನು ಈ ಒಂದು ಆಯಿಲ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಆಯಿಲ್ನ ಹಚ್ಚಿದ್ರೆ ನಿಮಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಆ್ಯಂಡ್ ಸ್ಮೂತ್ ಆಗುತ್ತೆ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಹೇರ್ ಸ್ಪ್ಲಿಟ್ ಆಗೋದು ಕೂಡ ಅವಾಯ್ಡ್ ಆಗುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ಒಂದು ಆಯಿಲ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಡಾಕ್ಟರ್ ಬತ್ರಾಸ್ ಪ್ರೋ ಪ್ಲಸ್ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್ ಆ್ಯಂಡ್ ರೋಸ್ಮೆರಿ ಜಿಂಜರ್ ಇದೆ ಆ್ಯಂಡ್ ನೆಟ್ ವಾಲ್ಯೂಮ್ ಬಂದು 200 ml ಇದೆ. ಟ್ರಸ್ಟೆಡ್ ಹೋಮಿಯೋಪತಿ ಹೆರಿಟೇಜ್. ಆ್ಯಂಡ್ ಈ ಒಂದು ಆಯಿಲ್ ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಇದರ MRP ಬಂದು 569 ರುಪೀಸ್ ಇದೆ. ಸೊ ಈ ಒಂದು ಡಾಕ್ಟರ್ ಬತ್ರಾಸ್ ಪ್ರೋ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್ನಲ್ಲಿ ಜಿಂಜರ್ ಆಯಿಲ್ ಇರುತ್ತೆ, ಹಾಗೆಯೇ ರೋಸ್ಮೆರಿ ಆಯಿಲ್ ಕೂಡ ಇರುತ್ತೆ. ಈ ಒಂದು ಜಿಂಜರ್ ಆಯಿಲ್ ಬಂದು ಹೇರ್ಸ್ನ ಹೆಲ್ದಿ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ರೋಸ್ಮೆರಿ ಆಯಿಲ್ ಬಂದು ಹೇರ್ಸ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ್ಯಂಡ್ ಟೂಜೋ ಆಯಿಲ್ ಅಂತ ಬರುತ್ತೆ, ಅದು ಬಂದು ಅನ್ಕ್ಲಾಕ್ಸ್ ದ ಹೇರ್ ಫಾಲಿಕಲ್ಸ್. ಆ್ಯಂಡ್ ಈ ಒಂದು ಆಯಿಲ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದಾಯಿತು. ಆ್ಯಂಡ್ ಇದನ್ನು ಅಪ್ಲೈ ಮಾಡ್ತೀನಿ ಇವಾಗ ನನ್ನ ಹೇರ್ಸ್ಗೆ. ಫಸ್ಟ್ ನಾನು ಇಂದಿಲೇಕ ಆಯಿಲ್ ಅಂತ ಬರೋದು ಅದನ್ನು ಯೂಸ್ ಮಾಡ್ತಾ ಇದ್ದೆ, ಬಟ್ ನನಗೆ ಅಷ್ಟೊಂದು ಉಪಯೋಗ ಆಗಿಲ್ಲ. ಅದು ನನಗೆ ಹೇರ್ಸ್ ಎಲ್ಲನೂ ಚೆನ್ನಾಗಿ ಗ್ರೋತ್ ಆಗೋದು, ಬಟ್ ನನಗೆ ಇದರಷ್ಟು ನನಗೆ ಅದು ಯೂಸ್ ಆಗಿಲ್ಲ. ಬಟ್ ಈ ಒಂದು ಡಾಕ್ಟರ್ ಬತ್ರಾಸ್ ಪ್ರೋ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್ ಬಂದು ನನಗೆ ತುಂಬಾ ಯೂಸ್ ಆಗಿದೆ. ಈ ಒಂದು ಆಯಿಲ್ನ ಹಚ್ಕೊಂಡ್ಮೇಲೆ ನನ್ನ ಕೂದಲು ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ಹಾಗೆಯೇ ನನಗೆ ತುಂಬಾ ಫ್ರೀಸಿ ಹೇರ್ಸ್ ಇದೆ, ಅದೆಲ್ಲನೂ ಅವಾಯ್ಡ್ ಆಗುತ್ತೆ ಈ ಒಂದು ಆಯಿಲ್ನ ಅಪ್ಲೈ ಮಾಡ್ಕೊಂಡ್ಮೇಲೆ. ಹಾಗೆಯೇ ನೀವು ಸ್ನಾನ ಮಾಡಾದ್ಮೇಲೆ ಕೂಡ ನಿಮ್ಮ ಹೇರ್ಸ್ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿ ಕಾಣಿಸುತ್ತೆ, ತುಂಬ ಸಿಲ್ಕಿಯಾಗಿ ಕಾಣಿಸುತ್ತೆ ಆ್ಯಂಡ್ ಕೂದಲು ಕೂಡ ಅಷ್ಟೊಂದು ಉದುರೋದಿಲ್ಲ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಈ ಒಂದು ಆಯಿಲ್ನ ನೀವು ಹೇಗೆ ಹಚ್ಬೇಕು ಅಂತ ಅಂದರೆ ಸ್ಕ್ಯಾಲ್ಪ್ಗೆ ರೀಚ್ ಆಗಬೇಕದು, ಅಂದರೆ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿಕೊಂಡು ಹೇರ್ಸ್ನ ಆ ನಂತರ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಮಸಾಜ್ ಮಾಡೋ ಥರ ಮಾಡಿದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಆ ರೀತಿ ಮಸಾಜ್ ಮಾಡ್ಕೊಳ್ಬೇಕು, ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ತುಂಬಾ ಕೂಲ್ ಅನಿಸುತ್ತೆ. ಈ ನವರತ್ನ ತೈಲ ಹಾಕೊಳ್ತೀವಲ್ವಾ, ಆ ರೀತಿ ತುಂಬಾ ಕೂಲ್ ಅನಿಸುತ್ತೆ ಈ ಒಂದು ಆಯಿಲ್ನ ಅಪ್ಲೈ ಮಾಡೋದ್ರಿಂದ. ಸೊ ಈ ಒಂದು ಆಯಿಲ್ನ ಯಾವಾಗ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅಂದರೆ, ನಾಳೆ ಸ್ನಾನ ಮಾಡ್ತೀರಾ ಅಂತ ಅಂದರೆ ಹಿಂದಿನ ದಿನ ನೀವು ಓವರ್ ನೈಟ್ ನೀವು ಹೇರ್ಸ್ಗೆ ಆಯಿಲ್ನ ಅಪ್ಲೈ ಮಾಡಬೇಕಾಗತ್ತೆ. ಸ್ವಲ್ಪ ಮಸಾಜ್ ಮಾಡಿಕೊಂಡು ಓವರ್ ನೈಟ್ ಬಿಟ್ಟರೆ ನಿಮ್ಮ ಹೇರ್ಸು ತುಂಬಾ ಸಾಫ್ಟಾಗಿ ಕಾಣಿಸುತ್ತೆ ಸ್ನಾನ ಮಾಡಾದ್ಮೇಲೆ. ಸೊ ಈ ಒಂದು ಆಯಿಲ್ನ ನೀವು 2 days ಅಪ್ಲೈ ಮಾಡ್ಬೋದು ಅಷ್ಟೇ. ಅದಾದಮೇಲೆ ಸ್ನಾನ ಮಾಡಲೇಬೇಕು, ಬಿಕಾಸ್ ನಿಮಗೆ ಕೂದಲು ತುಂಬಾ ಉದುರೋಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಈ ಒಂದು ಆಯಿಲ್ನ ನಾನು ನೈಟ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಹಾಗಾಗಿ ನಾವೇನಾದರೂ ಪಿಲ್ಲೋ ಮೇಲೆಲ್ಲ ಮಲ್ಕೊಂಡ್ರೆ ಇವಾಗ ಎಣ್ಣೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಪಿಲ್ಲೋ ಮೇಲೆ ಒಂದು ಕವರ್ ಹಾಕೊಂಡು ನಾನು ಮಲ್ಕೋತೀನಿ ಆ್ಯಂಡ್ ದೆನ್ ಮಾರ್ನಿಂಗ್ ಇದು ಸ್ನಾನ ಮಾಡ್ಕೊಳ್ತೀನಿ. ಸೊ ಈ ಒಂದು ಆಯಿಲ್ ನನಗೆ ಹಿಂಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡಿಂದನೇ, ಬಿಕಾಸ್ ಅವರು ಈ ಒಂದು ಆಯಿಲ್ನ ಯಾರೋ ಸಜೆಸ್ಟ್ ಮಾಡಿದ್ರಂತೆ. ಸೊ ಹಾಗಾಗಿ ಅವ್ರು ಇದನ್ನೇ ಅಪ್ಲೈ ಮಾಡ್ತಿದ್ರು ಆ್ಯಂಡ್ ಅವರು ಈ ಒಂದು ಆಯಿಲ್ನ ಅಪ್ಲೈ ಮಾಡಾದ್ಮೇಲೆ ನಾನೇ ಅಬ್ಸರ್ವ್ ಮಾಡ್ತಾ ಇದ್ದೆ, ಅವ್ರಿಗೆ ಒಂದು 2 ಡೇಸ್ನಲ್ಲೇ ಅವರ ಒಂದು ಹೇರ್ಸ್ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇತ್ತು, ಹಾಗೆಯೇ ತುಂಬಾ ಸಾಫ್ಟ್ ಆಗಿ ಕಾಣಿಸ್ತಾ ಇತ್ತು, ಸ್ಮೂತ್ ಆಗಿ ಕಾಣಿಸ್ತಾ ಇತ್ತು ಕೂದಲು. ಯಾವ್ದಿದು ಆಯಿಲ್ ಅಂತ ಎಲ್ಲಾನು ಕೇಳಿದಾಗ ಈ ಒಂದು ಆಯಿಲ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇಮಿಡಿಯೇಟ್ ಆಗಿ ನಾನು ಅವರ ಒಂದು ಆಯಿಲ್ನ ನಾನು ಕಾಪಿ ಮಾಡಿಬಿಟ್ಟು ನಾನು ಇವಾಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೂ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದೆ ಈ ಒಂದು ಆಯಿಲ್. ಗೈಸ್ ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿದೆ ಈ ಒಂದು ಆಯಿಲ್. ಸೊ ಪ್ಲೀಸ್ ಬೇಗನೆ ಪರ್ಚೇಸ್ ಮಾಡಿ, ಅಪ್ಲೈ ಮಾಡ್ಕೊಳ್ಳಿ. ಆನ್ಲೈನಲ್ಲೆಲ್ಲ ಸಿಗುತ್ತೆ ನಿಮಗೆ ಇದು. ಯಾರಿಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಡ್ಯಾಂಡ್ರಫ್ ಇದೆ ಅಥವಾ ಹೇರ್ ಸ್ಪ್ಲಿಟ್ ಆಗ್ತಾ ಇದೆ, ಹಾಗೆಯೇ ನಿಮ್ಮ ಹೇರ್ಸು ತುಂಬಾ ಕರ್ಲಿ ಆಗಿದೆ ಅಂಥವ್ರಿಗೆ ಈ ಒಂದು ಆಯಿಲ್ನ ನೀವು ಯೂಸ್ ಮಾಡ್ತಾ ಹೋದರೆ ಅಂದರೆ 10 daysನಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯೂಸ್ ಮಾಡ್ತಾ ನಿಮಗೆ ನಿಮ್ಮ ಹೇರ್ಸ್ ತುಂಬಾ ಸ್ಮೂತಾಗಿ ಕಾಣಿಸುತ್ತೆ, ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ 10 daysಗೆ ಅಂದರೆ 1 weekನಲ್ಲೇ ನಿಮ್ಮ ಹೇರ್ಸ್ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ, ಹಾಗೆಯೇ ತುಂಬಾ ಶೈನಾಗಿ ಕಾಣಿಸುತ್ತೆ ಅಂತಂದರೆ ಇನ್ನು ವಿತಿನ್ ಎ ಮಂತಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ, ನೋ ಸೈಡ್ ಎಫೆಕ್ಟ್ಸ್. ಸೊ ಈ ಒಂದು ಪ್ರಾಡಕ್ಟ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ನನ್ನ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಆಯಿಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.